ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಎನರ್ಜಿ ಯಾವ ರೀತಿ ಐತೆ ಮತ್ತು ಅವ್ರ ಮನಸ್ಸಲ್ಲಿ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಅವರ ಎನರ್ಜಿ ಯಾವ ರೀತಿ ಅಂತ ಮೊದಲು ನನ್ನ ವ್ಯೂವರ್ಸ್ ಅವರ ಎನರ್ಜಿ ಯಾವ ರೀತಿ ಐತೆ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಎನರ್ಜಿ ಇವಾಗ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ನೋಡುವಂಥ ನನ್ನ ವ್ಯೂವರ್ಸು ಇವಾಗ ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ. ಸೊ ಫಸ್ಟಲ್ಲಿ ಏಸ್ ಆಫ್ ಸ್ವಾರ್ಡ್ಸ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮತ್ತೆ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ನ ಹುಡುಗ ನೋಡ್ತಿರೋ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ. ಸೊ ನೋಡೋಣ ಏನು ಬಂದಿದೆ ಅಂತ. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಅಳ್ತಾ ಇದ್ದೀರಾ, ತುಂಬ ನೋವಿನಲ್ಲಿದ್ದೀರಾ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮಗೂ ಸಪ್ರೇಷನ್ ಆಗಿದೆ, ನೋ ಕಾಂಟ್ಯಾಕ್ಟ್ ಆಗಿದೆ. ಸೊ ಆ ವ್ಯಕ್ತಿ ನೀವು ಪ್ರೀತಿಗೆ ಮಾಡಿದಾಗ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿದರು ಬೇಕಂತಲೇ, ಅಥವಾ ಏನೋ ಅವರು ಒಂದು ಪರ್ಸ್ನಲ್ ಕಾರಣಗಳಿಂದ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು. ಬಟ್ ಅವರು ಇವಾಗ ಯಾಕೆ ಅಳ್ತಾ ಇದ್ದಾರೆ? ಸೊ ಇದು ನಿಮ್ಮ ರೀಡಿಂಗ್ ಅಲ್ವಾ? ಸೊ ನೀವು ಇವಾಗ ಯಾಕೆ ಅಳ್ತಾ ಇದ್ದೀರಾ ಅಂದರೆ, ನೀವು ಅವ್ರನ್ನ ತುಂಬ ಪ್ರೀತಿ ಮಾಡಿದರೆ, ಸೊ ನೀವು ತುಂಬ ಎಮೋಷ್ನಲ್ ಅನಿಸುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್ ಯಾರಿದ್ದೀರಾ ಅವರು ತುಂಬ ಎಮೋಷ್ನಲ್ ಇದ್ದೀರಾ. ನೀವು ಪ್ರೀತಿಸೋವಂಥ ವ್ಯಕ್ತಿನ ಅವರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅವ್ರಿಗಿಂತ ಒಂದು ಪರ್ಸೆಂಟೇಜ್ ಜಾಸ್ತಿನೇ ನೀವು ಇನ್ನೂ ಪ್ರೀತಿ ಮಾಡಿದರೆ. 1% ಅನ್ನೋದಕ್ಕಿಂತ ಇಲ್ಲಿ ಒಂದು 50% ಅಂತಲೇ ಹೇಳ್ಬೋದು, ಅಷ್ಟೊಂದು ಪ್ರೀತಿ ಮಾಡಿದ್ರೆ. ಬಟ್ ಆದರೆ ಆ ವ್ಯಕ್ತಿ ಏನು ಮಾಡಿದ್ರು ಅಂದರೆ, ಸೊ ನಿಮ್ಗೆ ಹರ್ಟ್ ಮಾಡಿದರು. ಅಂದರೆ ನೀವು ಮಾತಾಡಿಸ್ದಾಗ ಮಾತಾಡಲಿಲ್ಲ, ಅಥವಾ ನಿಮ್ಮ ಒಂದು ವ್ಯಾಲ್ಯೂಸ್ಗೆ ಬೆಲೆ ಕೊಟ್ಟಿಲ್ಲ, ಅಥವಾ ನಿಮ್ಮ ಒಂದು ಗೌರವಕ್ಕೆ ಅವರು ರೆಸ್ಪೆಕ್ಟ್ಗೆ ಅವರು ಅಂದರೆ ನಿಮ್ಮ ಪ್ರೀತಿಗೆ ಅವರು ಆವಾಗ ಕೇರ್ ಮಾಡಲಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು. ಸೊ ಆ ನೆಗ್ಲೆಕ್ಟ್ ಮಾಡಿದ ಪರಿಣಾಮ ಏನಾಯ್ತು ಅಂದರೆ, ನಿಮ್ಮಿಬ್ಬರ ಮಧ್ಯೆ ಟವರ್ ಸಿಚುಯೇಷನ್ ಬಂತು. ಟವರ್ ಸಿಚುಯೇಷನ್ ಅಂದರೆ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟು, ಅಥವಾ ನೀವಿಬ್ಬರು ದೂರ ಆಗಿಬಿಟ್ರೆ, ಅಂದರೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಸೊ ಅಂದರೆ ನೀವೇನೋ ಹೇಳ್ತೀರಾ, ಬಟ್ ನಿಮ್ಮ ವ್ಯಕ್ತಿ ಅದನ್ನು ಕೇಳಿಸ್ಕೊತಾನೆ ಇಲ್ಲ. ನೀವು ಒಳ್ಳೆ ಥರ ಹೇಳಿದ್ರೂ ನೀವು ಪ್ರೀತಿಸೋಂಥ ವ್ಯಕ್ತಿ ಸ್ವಲ್ಪ ಅವರ ಬಿಹೇವಿಯರ್ಗೆ ತಕ್ಕಂಗೆ ಅವ್ರು ಆಡೋದ್ರಿಂದ, ಸೊ ಆದರೂ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಷ್ಟೇ. ಆದರೆ ಅವರು ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಇಂಟೆಲಿಜೆಂಟಾಗಿ ಆಡಿರ್ಬೋದು ಅಷ್ಟೇ. ಸೊ ಆ ಅವರು ಒಂದು ಅತಿಯಾದ ಬುದ್ಧಿವಂತಿಕೆ ನಿಮ್ಮ ಒಂದು ಪರಿಸ್ಥಿತಿಗೆ ಕಷ್ಟ ಆಯಿತು. ನೀವು ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗಿಂತ ನೀವು ತುಂಬ ಬುದ್ಧಿವಂತರೇ. ದ ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಚಂದ್ರ ಆದಂಥವ್ನು ತುಂಬ ಬುದ್ಧಿವಂತ ಇರ್ತಾರೆ. ಸೊ ಅದೇ ರೀತಿ ಎಮೋಷ್ನಲ್ಲು ಮತ್ತು ನೀವು ತುಂಬ ಬುದ್ಧಿವಂತ ವ್ಯಕ್ತಿ. ಸೊ ಆದರೆ ನೀವು ಯಾಕೆ ಅಳ್ತಾ ಇದ್ದೀರ ಅಂದರೆ, ಇವಾಗ ದುಃಖದಲ್ಲಿ ಯಾಕಿದ್ದೀರ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರು ಸ್ವಲ್ಪ ಅತಿ ಬುದ್ಧಿವಂತಿಕೆ ತೋರಿಸಿದ್ರು, ಆದರೆ ನೀವು ಬುದ್ಧಿವಂತಿಕೆನ ತೋರಿಸಿಲ್ಲ, ಎಮೋಷ್ನಲ್ಲಾಗಿ ಫೀಲ್ ಮಾಡಿದ್ರಿ. ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಬಯಸಿಲ್ಲ. ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಏನನ್ನು ಬಯಸಲಿಲ್ಲ, ನೀವು ಜಸ್ಟ್ ಪ್ರೀತಿನ ಮಾತ್ರ ಎಕ್ಸೆಪ್ಟ್ ಮಾಡಿದರೆ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಆ ಪ್ರೀತಿನ ಸ್ವಲ್ಪ ನಿರಾಕರಣೆ ಮಾಡಿದರು. ಅಂದರೆ ನೀವು ಅವ್ರನ್ನ ಎಷ್ಟು ಕೇರ್ ಮಾಡಿದ್ರು ಅವರು ಅವಾಗ ರಿಜೆಕ್ಟ್ ಮಾಡಿದರು. ಬಟ್ ಆದರೆ ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ. ಸೊ ಅದರಿಂದ ಇವಾಗ ನೀವು ಯಾವ ಪರಿಸ್ಥಿತಿಲಿದ್ದೀರ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಈಗೆಲ್ಲ ಮಾಡಿಬಿಟ್ರಲ್ಲ, ನಾನು ಎಷ್ಟು ಪ್ರೀತಿ ಕೊಟ್ಟೆ, ಬಟ್ ನನ್ನಿಂದ ಅವ್ರಿಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದೆ, ಆದರೂ ನನಗೆ ಈ ಥರ ತೊಂದರೆ ಆಗೋಯ್ತಲ್ಲ, ಜಾಬೆಲ್ಲ ಲಾಸ್ ಆಗಿದೆ, ಅಥವಾ ದುಡ್ಡು ಕೂಡ ಲಾಸ್ ಆಗಿದೆ, ಫೈನಾನ್ಷಿಯಲ್ ಲಾಸ್ ಆಗಿದೆ, ಎಮೋಷ್ನಲ್ ಲಾಸ್ ಆಗಿದೆ, ತುಂಬ ನೋವು ಪಡ್ತಾಯಿದ್ದೀನಿ. ಯಾಕೆಲ್ಲ ಈ ಥರ ಮಾಡಿದರು ನಾನು ಪ್ರೀತಿಸಿದಂಥ ವ್ಯಕ್ತಿ? ಅವ್ರ ಕಡೆಯಿಂದ ಒಂದು ಕಾಲ್ ಅಥವಾ ಮೆಸೇಜ್ ಅಥವಾ ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ನಾನು ಏನೋ ಒಂದು ತೀರ್ಮಾನ ತೊಗೊತೀನಿ ಅಂತ ನೀವು ಅವ್ರಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ರ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ನೋವನ್ನು ಯಾರಿಗೂ ಹೇಳ್ಕೊಂಡಿರ, ನಿಮ್ಮ ಪಾಡಿಗೆ ನೀವು ತುಂಬ ದುಃಖ ಪಡ್ತಾಯಿದ್ರ. ಸೊ ನಿಮ್ಗೆ ಎಷ್ಟು ಕಷ್ಟ ಇದೆ ಅಂದರೆ, ನಿಮ್ಮ ಒಂದು ಕಷ್ಟನ ಬೇರೆ ಒಬ್ರಿಗೆ ಹೇಳ್ಕೊಳೋ ಅಂಥ ಪರಿಸ್ಥಿತಿಲೂ ಕೂಡ ನೀವಿಲ್ಲ, ಅಷ್ಟೊಂದು ಕಷ್ಟ ಇದೆ. ಸೊ ಈ ಕಷ್ಟಗಳಿಗೆಲ್ಲ ಒಂದು ದಿವಸ ಕೊನೆ ಬಂದೇ ಬರುತ್ತೆ ಅಂತ ನೀವು ಪ್ರತಿ ಕ್ಷಣ ಹೋರಾಡ್ತಾಯಿದ್ದೀರ, ತುಂಬ ಕಷ್ಟಪಡ್ತಾಯಿದ್ದೀರ. ಸೊ ನಿಮ್ಮ ಜೀವನದಲ್ಲಿ ನೀವು ಸಾಲ್ವ್ ಮಾಡ್ಕೊಳಬೇಕಾದಂಥ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಇದರಲ್ಲಿ ಪ್ರೀತಿ ಒಂದು. ಸೊ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ನೂ ನೀವು ಸಾಲ್ವ್ ಮಾಡ್ಕೊತೀರ, ಆದರೆ ಈ ಪ್ರೀತಿ ಅನ್ನೋ ಒಂದು ವಿಷಯಕ್ಕೆ ಬಂದಿದ್ದ ತಕ್ಷಣ ನೀವು ತುಂಬ ಸಫರ್ ಆಗೋಗ್ತಾಯಿದ್ರೆ. ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಅಷ್ಟೊಂದು ಹರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರನ್ನಿಂದ ಹರ್ಟ್ ಆದಮೇಲಂತೂ ನೀವು ಯಾವುದೇ ಕೆಲಸಗಳು ಮಾಡದೆ ನೀವು ತುಂಬ ಡಿಪ್ರೆಷನ್ಗೆ ಹೋಗಿ ಎಮೋಷ್ನಲ್ ಆಗಿ ತುಂಬ ಲಾಸಸ್ ಅನುಭವಿಸಿ, ಇವಾಗ ನೀವು ಏನೂ ಮಾಡೋಕ್ಕಾಗದಿರೋಂಥ ಸ್ಥಿತಿಯಲ್ಲಿ ತುಂಬ ಇಕ್ಕಟ್ಟಿನಂಥ ಪರಿಸ್ಥಿತಿಯಲ್ಲಿದ್ದೀರ. ಇವಾಗ ನಿಮಗೆ ಈ ಲೈಫ್ನ ಲೀಡ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಆದರೂ ನಿಮ್ಮ ವ್ಯಕ್ತಿಗೋಸ್ಕರ ಒಂದೇ ಒಂದು ಕಾಲ್ ಅಥವಾ ಮೆಸೇಜ್ ಅಥವಾ ಅವರಿಂದ ಒಂದು ಕಮ್ಯುನಿಕೇಷನ್ ಬಂದರೂ ಸಾಕು, ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ನೀವು ತುಂಬ ವೆಯ್ಟಿಂಗಲ್ಲಿದ್ದೀರ.
ಕಿಂಗ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಎಂಥ ವ್ಯಕ್ತಿ ಅಂದರೆ ಯಾರಿಗೂ ಬಗ್ಗೋ ಅಂಥ ವ್ಯಕ್ತಿ ಅಲ್ಲ, ಯಾರನ್ನೂ ಕೇರ್ ಮಾಡೋಂಥ ವ್ಯಕ್ತಿ ಅಲ್ಲ. ಸೊ ನೀವು ಏನಕ್ಕೆ ಯಾವುದಕ್ಕಾದರೂ ಒಂದು ವಿಷಯಕ್ಕೆ ತಲೆ ಬಾಗುವಂಥ ವ್ಯಕ್ತಿ ಆದರೆ ಅದು ಪ್ರೀತಿಗೋಸ್ಕರ ಮಾತ್ರ. ನಿಮಗೂ ಅಷ್ಟೇ ದುಡ್ಡಕ್ಕೇನು ಕಮ್ಮಿ ಇಲ್ಲ, ಅಥವಾ ನಿಮ್ಮೊಂದು ಧೈರ್ಯಕ್ಕೇನು ಕಮ್ಮಿ ಇಲ್ಲ, ನಿಮ್ಮೊಂದು ಬುದ್ಧಿವಂತಿಕೆಗೇನು ಕಮ್ಮಿ ಇಲ್ಲ. ನಿಮ್ಗೆ ಅಷ್ಟೊಂದು ಬುದ್ಧಿ ಇದೆ, ಜ್ಞಾನ ಐತೆ. ಸೊ ನೀವು ಒಂದು ಲೀಡರ್ ಥರ. ಲೀಡರ್ ಅಂದರೆ ಜಾಬಲ್ಲಿ ಲೀಡರ್ ಅಲ್ದಿರ ಇದ್ರೂ ನಿಮ್ಮೊಂದು ಗುಣಗಳು, ನೀವು ಒಂದು ಮಾಡೋವಂಥ ಕೆಲಸಗಳು, ಸೊ ಎಲ್ಲವೂ ಲೀಡರ್ ಥರ ಇರುತ್ತೆ. ಸೊ ಎಲ್ರಿಗಿಂತ ಒಂದು ಕೈ ಜಾಸ್ತಿನೇ ಕೆಲಸಗಳು ಮಾಡ್ತೀರಾ, ವರ್ಕ್ಸ್ ಮಾಡ್ತೀರಾ. ಸೊ ಎಲ್ರಿಗಿಂತ ತುಂಬ ಜ್ಞಾನ ಅನ್ನೋದೈತೆ ನಿಮಗೆ. ಆದರೆ ನೀವು ಯಾವುದಕ್ಕೋಸ್ಕರ ನೀವು ಸ್ವಲ್ಪ ಸೋತಿದ್ದೀರಾ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೋಸ್ಕರ ನೀವು ಸೋತಿರೋದು, ಅವ್ರಿಗೋಸ್ಕರನೇ ಇವಾಗ ಕಷ್ಟಪಡ್ತಾ ಇರೋದು. ದ ಎಂಪರರ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಒಂದು ಕಿಂಗ್ ಥರ. ಸೊ ನಿಮಗೆ ಎಲ್ಲ ಥರದ ಜ್ಞಾನ ಇದೆ. ನೀವು ಆಲ್ರೆಡಿ ಪ್ರಪಂಚ ಜ್ಞಾನನ ತುಂಬ ತಿಳ್ಕೊಂಡಿದ್ರ. ನಿಮಗೆ ಈ ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ ಅಂತ ತುಂಬ ಗೊತ್ತು. ಯಾವ ಜನ ಯಾವ ರೀತಿ, ಅವ್ರನ್ನ ಹೇಗೆ ನಡ್ಕೊಬೇಕು, ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮಗೆಲ್ಲ ಎಲ್ಲವೂ ಗೊತ್ತಿದೆ. ಆದರೆ ನೀವು ಸೋಲೋದಂಥದ್ದು ಯಾವುದು ಗೊತ್ತಾ? ಸಣ್ಣ ಒಂದು ಪ್ರೀತಿಗೋಸ್ಕರ ಸೋಲ್ತೀರ. ನೀವು ಪ್ರೀತಿಸೋಂಥ ವ್ಯಕ್ತಿನ ಒಂದು ಮಗು ಥರ ನೋಡ್ತೀರ, ಅಂದರೆ ಮಗು ಥರ ಪ್ರೀತಿನ ಕಾಣ್ತೀರ. ಇವಾಗ ಒಬ್ಬ ವ್ಯಕ್ತಿ ಸಣ್ಣ ಮಕ್ಕಳನ್ನ ಯಾವ ರೀತಿ ಆಡಿಸ್ಕೊಂಡು ಇದು ಮಾಡ್ತಾರೆ ಇವಾಗ, ಅಂದರೆ ನಿಮ್ಗೆ ಯಾವ ರೀತಿ ಹೇಳೋದು ನಂಗೆ ಅರ್ಥ ಆಗ್ತಾಯಿಲ್ಲ. ಸಣ್ಣ ಮಕ್ಕಳನ್ನ ಯಾವ ರೀತಿ ನಾವು ದೊಡ್ಡವರು ಸಣ್ಣ ಮಕ್ಕಳನ್ನ ಆಡಿಸ್ತೀರಿ ನೋಡಿ, ಆವಾಗ ತಾನೇ ಹುಟ್ಟಿರೋ ಆ ಮಗುನ, ಆ ರೀತಿ ನೀವು ಪ್ರೀತಿ ನಿಮ್ಮದು, ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮದು. ಸೊ ಆ ಪ್ರೀತಿಗೋಸ್ಕರ ನೀವು ಸೋತಿದ್ರೆ ಅಷ್ಟೇ ಹೊರತು ನೀವು ಇನ್ಯಾವುದೇ ಆ್ಯಟಿಟ್ಯೂಡಲ್ಲೋ ಅಥವಾ ಈಗೋದಲ್ಲೋ ಯಾವುದ್ರಲ್ಲೂ ಸೋತಿಲ್ಲ. ನೀವು ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗಿಂತ ಒಂದು ಕೈ ಮೇಲ್ಗಡೆನೆ ಅಂತ ಹೇಳ್ಬೋದು. ಸೊ ನಿಮ್ಮ ಜೀವನದ ಕಡೆ ನೀವು ಫೋಕಸ್ ಮಾಡಿದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಅವ್ರನ್ನಿಂದ ಹರ್ಟ್ ಆದಮೇಲೆ ನೀವು ಏನು ಮಾಡ್ತಾಯಿದ್ರ ಅಂದರೆ, ಇವಾಗ ನಿಮ್ಮ ಜೀವನದಲ್ಲಿ ನೀವು ಸೋತೋಗಿದ್ರ, ಆದರೂ ಅಷ್ಟೇ ಎಷ್ಟೇ ಲಾಸ್ ಆದ್ರೂ, ಎಷ್ಟೇ ಕಷ್ಟ ಅನುಭವಿಸಿದ್ರೂ, ಎಷ್ಟೇ ನೋವು ಪಡ್ತಾಯಿದ್ರೂ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ಮನಸ್ಸಿದೆ. ಸೊ ಆದರೆ ಆ ಮನಸ್ಸು ಅನ್ನೋದು ನಿಮಗೆ ಹೋಗಿಲ್ಲ ಅವ್ರ ಮೇಲೆ. ಸೊ ಇವಾಗ ನಿಮ್ಮ ಜೀವನದ ಕಡೆ ನೀವು ಫೋಕಸ್ ಮಾಡ್ತಾಯಿದ್ರೆ, ಯಾಕಂದರೆ ಅವ್ರ ಕಡೆನೇ 24/7 ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಿಮ್ಮ ಜೀವನ ಕೂಡ ಲಾಸ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿದೆ. ಸೊ ಅದರಿಂದ ಇವಾಗ ನಿಮ್ಮ ಜೀವನದ ಕಡೆ ನೀವು ಫೋಕಸ್ ಮಾಡ್ಕೊಂಡಿದ್ರ. ಸೊ ಆದರೂ ಅಷ್ಟೇ ನೀವು ನಿಮ್ಮ ವ್ಯಕ್ತಿನ ಬಿಡೋದಕ್ಕೆ ಸ್ವಲ್ಪ ಮನಸ್ಸಿಲ್ಲ. ಸೊ ಅವ್ರ ಮೇಲೇ ಯೋಚನೆಗಳನ್ನೋ ಸ್ವಲ್ಪ ಜಾಸ್ತಿ ಇದೆ. ಸೊ ನಿಮ್ಮ ಬಗ್ಗೆ ಇವಾಗ ನೀವು ಫೋಕಸ್ ಮಾಡ್ಕೊಂಡಿದ್ರ. 5 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರು ನಿಮ್ಮನ್ನು ಹರ್ಟ್ ಮಾಡಿ ನಿಮ್ಮಿಂದ ದೂರ ಆಗಿ ಸಪ್ರೇಷನ್ ಮಾಡಿದ್ರೋ, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ಗೆ ತಗೊಂಬಂದಿಟ್ರು, ನಿಮ್ಮನ್ನು ಯಾರು ಈ ಪರಿಸ್ಥಿತಿಗೆ ನೋವಿನಲ್ಲಿರೋದಕ್ಕೆ ಕಾರಣ ಆದರೂ, ಆ ವ್ಯಕ್ತಿ ಏನು ಒಂದು ನೆನಪುಗಳು ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದೆ. ನೀವು ಯಾವುದೇ ಒಂದು ವಿಚಾರನ ಅಷ್ಟೊಂದು ಸೀರಿಯಸ್ಸಾಗಿ ತಗೊತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾಯಿದ್ರ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನೀವು ಸಪ್ರೇಷನ್ ಆಗಿ ಮತ್ತು ನೀವಿಬ್ಬರು ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಬಂದಿರಲ್ಲ, ಈ ಒಂದು ಬ್ರೇಕಪ್ ಸಿಚುವೇಷನ್ನ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಪೇಯ್ನ್ ಅನ್ನೋದು ಕೊಡ್ತಾಯಿದೆ ಇವಾಗ. ಸೊ ಆದರೂ ಆ ವ್ಯಕ್ತಿ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಿಲ್ಲ. ಬಟ್ ಆದರೂ ಈ ನೋವುಗಳನ್ನೆಲ್ಲ ನೀವು ಅನುಭವಿಸೋಕ್ಕಾಗ್ತಿಲ್ಲ. ಯಾಕಂದರೆ ನೀವು ಆ ವ್ಯಕ್ತಿನ ಅಷ್ಟು ಪ್ರೀತಿ ಮಾಡಿದರೆ ಮನ್ಸಿಗೆ ಹಚ್ಕೊಂಬಿಟ್ಟಿರ. ಸೊ ಅವ್ರಿಗೋಸ್ಕರ ಎಷ್ಟೋ ತ್ಯಾಗ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಅಂತೂ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಅವ್ರಿಗೋಸ್ಕರ ತುಂಬ ಲಾಸಸ್ ಅನ್ನೋದು ನಿಮ್ಗಾಗಿದೆ. ಸೊ ಆ ಲಾಸಸ್ ಎಲ್ಲಾದರೂ ಹಾಳಾಗೋಗ್ಲಿ ಅಂತೇಳ್ಬಿಟ್ಟು ನೀವು, ಆದರೂ ಅವ್ರಿಗೋಸ್ಕರ ಇವಾಗಾದರೂ ಅವ್ರು ಒಂದು ಕಾಲ್ ಅಥವಾ ಮೆಸೇಜ್ ಏನಾದರೂ ಒಂದಾದರೂ ಮಾಡ್ತಾರಂತ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ನೀವು ಅವ್ರ ಕಡೆ ಹೋಗ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ. ಬಟ್ ಆದರೂ ನಿಮ್ಗೆ ಅಷ್ಟೇ ಇವಾಗ ಅವ್ರ ಸೈಡ್ ಹೋಗೋಕ್ಕಾಗಲ್ಲ. ಯಾಕಂದರೆ ನಿಮಗೂ ತುಂಬ ಪ್ರಾಬ್ಲಮ್ಸ್ ಇದೆ. ಇವಾಗ ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ನಿಮ್ಮ ಮೇಲೂ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ, ನಿಮ್ಮ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ನಿಮಗೆ ಲೈಫಲ್ಲಿ ಪ್ರಾಬ್ಲಮ್ ತುಂಬ ಅಂದರೆ ನಿಮ್ಮ ಲೈಫಲ್ಲಿ ನೀವೇ ತುಂಬ ಕಷ್ಟದಲ್ಲಿರ್ಬೋದು. ಸೊ ಆದ್ದರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದ ಯಾವುದಾದ್ರೂ ರಿಪ್ಲೈ ಬರಲಿ, ನನ್ನ ಕಷ್ಟಗಳನ್ನೆಲ್ಲ ಸೈಡ್ಗಿಟ್ಟು ಆ ವ್ಯಕ್ತಿ ಜೊತೆಗೆ ಆ ವ್ಯಕ್ತಿ ಮಾತಾಡ್ಸಿದ್ರೆ ಸಾಕು, ಅವಾಗ ಏನಾದರೂ ಒಂದು ನಿರ್ಧಾರ ತಗೊತೀನಂತ ನೀವು ಸೈಲೆಂಟಾಗಿ ಹೋಗ್ಬಿಟ್ಟಿದ್ರ. ಸೊ 10 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಕಷ್ಟ ಅನುಭವಿಸ್ತಾ ಇದ್ರ. ಅಂದರೆ ನಿಮ್ಮೊಂದು ನೋವನ್ನ, ನಿಮ್ಮೊಂದು ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಪ್ರಾಣ ಹೋಗೋ ಥರ ಆ ಸ್ಥಿತಿಯಲ್ಲಿದೆ. ಯಾಕಂದರೆ ನಿಮ್ಮ ಮನಸ್ಸೆಲ್ಲ ಆ ರೀತಿ ಬ್ರೇಕ್ ಆಗಿಬಿಟ್ಟಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಷ್ಟು ನೋವು ಪಡ್ತಾಯಿದ್ರೆ, ನಿಮ್ಮೊಂದು ನೋವನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ ಬೇರೆಯವ್ರಿಗೆ, ಅಷ್ಟೊಂದು ನೋವು ಪಡ್ತಾಯಿದ್ರೆ ನೀವು. ಸೊ ನನಗೆ ಈ ಕಾರ್ಡಲ್ಲಿ ಕೂಡ ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ದುಃಖ ಅನ್ನೋದು ನಿಮಗಿದೆ.
ಸೊ ಅಷ್ಟು ನೋವನ್ನು ನೀವು ಸಹಿಸ್ಕೊಂಡಿದ್ದೀರ. ನೀವು ಹಗಲೆಲ್ಲ ಎಷ್ಟು ಡೇ ಎಲ್ಲ ತುಂಬ ಚೆನ್ನಾಗಿದ್ರೂ ರಾತ್ರಿ ತುಂಬ ಕಷ್ಟಪಡ್ತೀರ. ಒಂದು ವೇಳೆ ಡೇಯಲ್ಲೂ ಕೂಡ ಅಷ್ಟೇ ನೀವು ತುಂಬ ಸಫರ್ ಆಗ್ತಾ ಇರ್ತೀರ. ನಿಮ್ಮ ಲೈಫಲ್ಲಿ ನೀವು ಯಾವುದಕ್ಕೂ ಕೊರತೆ ಇಲ್ಲ, ನಿಮಗೆ ಎಲ್ಲವೂ ಚೆನ್ನಾಗಿದೆ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಒಬ್ಬರಿಲ್ಲ ಅಷ್ಟೇ ನಿಮ್ಮ ಲೈಫಲ್ಲಿ. ಸೊ ನೀವು ಬಯಸ್ತಾ ಇರೋದು ಒಂದೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಸಿಕ್ಕಿದ್ರೆ ಸಾಕು, ನಿಮ್ಮ ಲೈಫ್ ತುಂಬ ಖುಷಿಯಾಗಿರುತ್ತೆ ಅನ್ನೋದು ಒಂದೇ ನಿಮಗೆ ಬೇಕಾಗಿರೋದು. ಅವ್ರ ಜೊತೆ ರಿಯೂನಿಯನ್ ಆದರೆ ಸಾಕು, ಮತ್ತು ಅವ್ರು ನನ್ನ ಲೈಫಲ್ಲಿ ಬಂದರೆ ಸಾಕು. ಆ ವ್ಯಕ್ತಿ ನನ್ನ ಜೆನ್ಯೂನಾಗಿ ಪ್ರೀತಿ ಮಾಡ್ತಾಯಿದ್ರೆ, ಯಾಕೆ ಈ ರೀತಿ ಎಲ್ಲ ಮಾಡ್ತಾಯಿದ್ರೆ, ಯಾಕೆ ಅವರಿಂದ ರಿಪ್ಲೈ ಬರ್ತಲ್ಲ ಅಂತ ನಿಮ್ಗೆ ಒಂದೇ ಒಂದು ಡೌಟ್ ಅಷ್ಟೇ. ಸೊ ನೀವು ಅವ್ರನ್ನೇ ಪದೇ ಪದೇ ನೆನ್ಪು ಮಾಡಿಕೊಂಡು ಅವ್ರಿಗೋಸ್ಕರ ತುಂಬ ದುಃಖ ಅನ್ನೋದನ್ನ ಪಡ್ತಾಯಿದ್ದೀರ. ಸೊ ಈ ಒಂದು ಸಿಚುವೇಷನಲ್ಲಿ ನೀವಿದ್ದೀರ. ನೀವು ಇನ್ನೂ ಪಾಸ್ಟ್ ಮೆಮೊರೀಸ್ನೇ ತುಂಬ ನೆನ್ಪು ಮಾಡ್ಕೊತೀರ. ಅವ್ರು ನಿಮ್ಗೆ ಯಾವ ರೀತಿ ಹರ್ಟ್ ಮಾಡಿದ್ರು, ನೀವು ಅವ್ರಿಗೆ ಪ್ರಪೋಸ್ ಮಾಡಿದಾಗ ಅವರು ಬೇಕಂತಲೇ ಆಕ್ಸೆಪ್ಟ್ ಮಾಡಿದ್ರೂ ಆಮೇಲೆ ಕೆಲವೊಂದು ಪರಿಸ್ಥಿತಿಗಳಿಂದ ನೀವಿಬ್ಬರು ದೂರ ಆಗಿದ್ದ ಒಂದು ಸಿಚುವೇಷನ್ಸ್ನೇ ನೆನ್ಪು ಮಾಡಿಕೊಂಡು ತುಂಬ ದುಃಖ ಪಡ್ತಾಯಿದ್ದೀರ. ಆ ಒಂದು ಸಿಚುವೇಷನಲ್ಲಿ ನೀವು ಇವಾಗಿದ್ದೀರ. ಸೊ ಇವಾಗ ನೀವೇನು ಬಯಸ್ತಾ ಇದ್ದೀರ ಅಂದರೆ, ಆ ವ್ಯಕ್ತಿಯಿಂದ ಯಾವಾಗ ಕಾಲ್ ಅಥವಾ ಮೆಸೇಜ್ ಅಥವಾ ನೋ ಕಾಂಟ್ಯಾಕ್ಟ್, ಈ ಸಿಚುವೇಷನ್ ಎಂಡಾಗಿ ಕಾಲು ಮೆಸೇಜು ಅಥವಾ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ಅವರಿಂದ ಒಂದೇ ಒಂದು ಕಮ್ಯುನಿಕೇಷನ್ ಬಂದರೆ ಸಾಕು ಅಂತ ಅವ್ರ ಒಂದು ವೆಯ್ಟಿಂಗೋಸ್ಕರ ನೀವು ಕಾಯ್ತಾಯಿದ್ದೀರ. ಸೊ ಅವ್ರು ಯಾವಾಗ ನಿಮ್ಮನ್ನು ಒಪ್ಕೊತಾರೋ, ಸೊ ಆವಾಗಲೇ ನೀವು ರೆಡಿ ಆಗ್ತೀರ. ಅಂದರೆ ಅವ್ರ ಜೊತೆ ಲೈಫ್ನ ಸೆಲೆಬ್ರೇಟ್ ಮಾಡೋಕ್ಕೆ ಆ ಕ್ಷಣವೇ ನೀವು ರೆಡಿ ಆಗೋದಕ್ಕೋಸ್ಕರ ಒಂಟಿ ಕಾಲಲ್ಲಿ ನಿಂತಿದ್ದೀರಾ ಅಂತ ಹೇಳ್ಬೋದು. ಸೊ ಅವರು ನಿಮ್ಗೆ ಯಾವಾಗ ರಿಪ್ಲೈ ಕೊಡ್ತಾರೋ ಸಾಕು, ಆ ಒಂದು ರಿಪ್ಲೈಗೋಸ್ಕರ ನೀವು ಕಾಯ್ತಾಯಿದ್ದೀರಾ, ವೆಯ್ಟ್ ಮಾಡ್ತಾಯಿದ್ದೀರಾ ಅಷ್ಟೇ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಎನರ್ಜಿ ಯಾವ ರೀತಿ ಇದೆ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ಇವಾಗ ಯಾವ ಸಿಚುವೇಷನಲ್ಲಿದ್ದಾರೆ, ಅವರೊಂದು ಎನರ್ಜಿ ಇವಾಗ ಯಾವ ರೀತಿ ಐತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಪರಿಸ್ಥಿತಿ ಇವಾಗ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಇವಾಗ ಅವರು ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಅವ್ರು ತುಂಬ ಹರ್ಟ್ ಆಗಿದ್ದಾರೆ. ಅವ್ರ ಜೀವನ ಕೂಡ ಇವಾಗ ತುಂಬ ನಷ್ಟ ಅನ್ನೋದಾಗಿದೆ. ಯಾಕಂದರೆ ಅವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿದ್ರೂ ನೀವು ಒಬ್ಬರಿಲ್ಲ. ಸೊ ಅವ್ರಿಗೂ ಅಷ್ಟೇ ಎಮೋಷ್ನಲ್ ಪ್ರೀತಿ ಅನ್ನೋದು ಸಿಗ್ತಾಯಿಲ್ಲ. ಸೊ ಅದರಿಂದ ಅವ್ರ ಲೈಫ್ ಕೂಡ ಕಷ್ಟ ಆಗಿದೆ. ನೀವು ಅವ್ರ ಲೈಫಲ್ಲಿ ಹೋದರೆ ಸಾಕು, ಮತ್ತೆ ನ್ಯೂ ಬಿಗಿನಿಂಗ್ಸ್ ಆಗುತ್ತಂತ ಅವ್ರು ಕೂಡ ಒಂದೇ ನಿಮ್ಮ ಒಂದು ಅಂದರೆ ನಿಮ್ಮ ಜೊತೆ ಲೈಫ್ ಅಂದರೆ ನೀವು ಅವ್ರ ವ್ಯಕ್ತಿಯಲ್ಲಿ ಅಂದರೆ ನಿಮ್ಮೊಂದು ಪ್ರೀತಿನ ಪಡ್ಕೊಳೋದಕ್ಕೆ ಅವ್ರು ಕೂಡ ಅಷ್ಟೇ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿನ ಪಡ್ಕೊಬೇಕಂತ ಅವ್ರು ಕೂಡ ವೆಯ್ಟಿಂಗ್ ಎನರ್ಜಿಯಲ್ಲೇ ಇದ್ದಾರೆ, ನೀವು ಪ್ರೀತಿಸೋಂಥ ವ್ಯಕ್ತಿ. ಬಟ್ ಆದರೆ ಅವರೇನೋ ಅವ್ರ ಕಡೆಯಿಂದ ರಿಪ್ಲೈ ಅನ್ನೋದಿಲ್ಲ. ಸೊ ನೀವು ಯಾವಾಗ ಅವ್ರ ಲೈಫ್ಗೆ ಹೋಗ್ತೀರಾ, ಸೊ ಆವಾಗ ಅವ್ರ ಲೈಫೆಲ್ಲ ತುಂಬ ಬ್ರೈಟಾಗಿರುತ್ತೆ ಅಂತ ಅವ್ರು ಫೀಲ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಪ್ರೀತಿ ಅವ್ರಿಗೆ ಸಿಕ್ತಿದ್ರೆ, ಸೊ ಯಾವುದೇ ಆಗಲಿ ಒಬ್ಬ ವ್ಯಕ್ತಿಗೆ ಪ್ರೀತಿ ಅನ್ನೋದು ತಾನೇ ಇಂಪಾರ್ಟೆಂಟು. ಈಗ ದುಡ್ಡಿರ್ಬೋದು, ಕಾಸಿರ್ಬೋದು, ಹಣ ಇರ್ಬೋದು, ಆ ವ್ಯಕ್ತಿ ಲೈಫಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಅನ್ನೋದು ಇಂಪಾರ್ಟೆಂಟು. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಲೈಫ್ ಪಾರ್ಟ್ನರಾಗಿ ಇಮ್ಯಾಜಿನ್ ಮಾಡ್ಕೊತಾ ಇದ್ದಾರೆ. ಸೊ ಅವ್ರ ಲೈಫಲ್ಲಿ ಕೂಡ ಅಷ್ಟೇ ನೀವು ಹೋದರೆ ಎಮೋಷ್ನಲ್ಲು ಫುಲ್ಫಿಲ್ಮೆಂಟ್ ಆಗುತ್ತೆ, ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅವ್ರು ಕೂಡ ಥಿಂಕ್ ಮಾಡ್ತಾಯಿದ್ದಾರೆ. ದ ಹ್ಯಾಂಗ್ಡ್ ಮ್ಯಾನ್ ಏನು ಹೇಳುತ್ತೆ ಅಂದರೆ ಟ್ಯಾರೋಟ್ ಕಾರ್ಡು. ಸೊ ಅವ್ರು ಇಷ್ಟು ದಿವಸ ಯಾವುದೇ ನಿರ್ಧಾರಗಳು ತಗೊಂಡಿರೆ ನಿಮ್ಮ ಬಗ್ಗೆನೇ ನಿಮಗೇನು ಡಿಸಿಷನ್ಸ್ ತೀರ್ಮಾನ ಕೊಡ್ದಿರ ಅವರು ಸೈಲೆಂಟ್ ಆಗಿದ್ರು. ಬಟ್ ಇವಾಗ ಅವ್ರಿಗೆ ಅರ್ಥ ಅನ್ನೋದಾಗಿದೆ. ಸೊ ನಿಮ್ಗೆ ಯಾವ ರೀತಿ ಹರ್ಟ್ ಮಾಡಿದ್ರು, ನಿಮ್ಗೆ ಯಾವ ರೀತಿ ನೋವು ಕೊಟ್ಟರು, ಇವಾಗ ಅವ್ರಿಗೂ ಅದೆಲ್ಲ ಮನವರಿಕೆ ಅನ್ನೋದು ಆಗಿದೆ. ಸೊ ಅದರಿಂದ ಅವ್ರು ಕೂಡ ಅಷ್ಟೇ ಇನ್ನು ಆ ರೀತಿ ಮಾಡಬಾರ್ದು, ಯಾವುದೇ ತಪ್ಪುಗಳು ಮಾಡಬಾರ್ದು. ಆ ರೀತಿ ತಪ್ಪುಗಳು ಮಾಡಿದರೆ ನನಗೆ ಇನ್ಮೇಲೆ ನಿಜವಾದ ಪ್ರೀತಿ ಸಿಗಲ್ಲ ಅಂತ ಅವ್ರಿಗೂ ಇವಾಗ ಅರ್ಥ ಆಗಿದೆ. ಸೊ ಅವ್ರು ಏನನ್ನು ಬಯಸ್ತಾ ಇದ್ದಾರೆ ಅಂದರೆ ಅವ್ರಿಗೂ ಅಷ್ಟೇ ನ್ಯಾಯ ಅನ್ನೋದು ಬಯಸ್ತಾ ಇದ್ದಾರೆ. ನ್ಯಾಯ ಅಂದರೆ ಜಸ್ಟಿಸ್. ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತು ನೀವು ಲೈಫ್ ಲಾಂಗ್ ಲೀಡಾಗಿರಬೇಕು. ಅಂದರೆ ಲೀಡಿಂಗಲ್ಲಿರಬೇಕು. ಅಂದರೆ ನೀವು ಅವರು ಲೈಫ್ ಪಾರ್ಟ್ನರ್ಸ್ ಆಗಬೇಕು ಅಂತ ಅವರು ಒಂದು ಥಾಟ್ಸ್ ಇರುತ್ತಲ್ಲ, ಅವ್ರ ಒಂದು ಯೋಚನೆಗಳು. ಸೊ ಆ ರೀತಿ ಡಿಸಿಷನ್ ಮಾಡ್ತಾರೆ. ಸೊ ನಿಮಗೆಲ್ಲ ಹರ್ಟ್ ಮಾಡಿದ್ದಕ್ಕೆ ಅವರು ಕೂಡ ಅಷ್ಟೇ ತುಂಬ ಆಗಿದ್ದಾರೆ. ಸೊ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಮೊದಲಿನ ಥರ ಕನೆಕ್ಷನ್ ಯಾವ ರೀತಿ ಇತ್ತೋ ಆ ರೀತಿ ಬರಬೇಕಂತ ಅವರು ಕೂಡ ಅಷ್ಟೇ ಇವಾಗ ಸಮಾಧಾನದಿಂದ ಇದ್ದಾರೆ. ಅವ್ರ ಲೈಫಲ್ಲೂ ಅಷ್ಟೇ ಆದಷ್ಟು ಬೇಗ ಈ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗಿ, ಸೊ ನಿಮ್ಮ ಒಂದು ಎಮೋಷ್ನಲ್ ಪ್ರೀತಿ ಅವ್ರಿಗೆ ಸಿಗಬೇಕಂತ ಅವ್ರು ಕೂಡ ವೆಯ್ಟಿಂಗಲ್ಲಿದ್ದಾರೆ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾವಾಗ ಒಳ್ಳೆ ಸಮಯ ನಮಗೆ ಬರುತ್ತೆ, ನಾವು ಪ್ರೀತಿಸಿದಂಥ ವ್ಯಕ್ತಿ ಮತ್ತೆ ನನಗೆ ಯಾವಾಗ ಸಿಗ್ತಾರಂತ ಅವ್ರು ಕೂಡ ಅಷ್ಟೇ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾಯಿದ್ದಾರೆ. ನೈಟ್ ಆಫ್ ಸಾರ್ಟ್ಸ್ ಏನು ಹೇಳುತ್ತಂದರೆ,
ಈ ಟ್ಯಾರೋಟ್ ಕಾರ್ಡು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಸೈಡ್ ಬರಬೇಕಂತ ತುಂಬ ತಯಾರಿ ಮಾಡ್ಕೊಂಡು ಬರ್ತಾರೆ. ಬಟ್ ಆದರೆ ಅವರು ಬಂದ ದಾರಿಲೇ ಅರ್ಧ ಬರಬೇಕಂತೆಲ್ಲ ತೀರ್ಮಾನ ಮಾಡ್ಕೊಂಡು ಎಲ್ಲ ಬರ್ತಾರೆ. ಬಟ್ ಆದರೆ ಅವ್ರಿಗೆ ಬರೋವಂಥ ಪ್ರಾಬ್ಲಮ್ಸ್ನಿಂದ ಅವ್ರು ಹಿಂದೆ ಹೊರಟೋಗ್ತಾರೆ ಅಷ್ಟೆ. ದ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಒಂದು ಅರ್ಥ ಆಗುತ್ತೆ, ನಿಮ್ಮ ಥರ ಪ್ರೀತಿನ ಅವ್ರು ಇನ್ನು ಯಾರಿಗೂ ಕೊಡೋಕ್ಕಲ್ಲ. ಮೋಸ್ಟ್ಲಿ ನೀವು ನನಗೆ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ರೆ ಅದು ದೇವರ ಒಂದು ಆಶೀರ್ವಾದನೇ ಇರ್ಬೋದು. ಸೊ ಇಲ್ಲಾಂದರೆ ನೀವು ನಿಮ್ಮಂಥ ಒಳ್ಳೆಯವ್ರು ನನಗೆ ಸಿಗೋದಿಲ್ಲ. ಸೊ ನಿಮ್ಮನ್ನು ಸೊ ನೀವು ನನಗೆ ಕರೆಕ್ಟ್ ಪಾರ್ಟ್ನರ್ ಅಂತ ಅವ್ರು ಫೀಲ್ ಮಾಡ್ಕೊತಾ ಇದ್ದಾರೆ ನೋಡಿ. ಅದೇ ಹೇಳುತ್ತೆ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡು. ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವೇ ಅವ್ರಿಗೆ ಸರಿಯಾದ ಪಾರ್ಟ್ನರ್ ಅಂತ ಅವ್ರು ಕೂಡ ಬಿಲೀವ್ ಮಾಡ್ತಾಯಿದ್ದಾರೆ ಇವಾಗ. 6 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಎಷ್ಟೋ ಮರಿಬೇಕು ಅಂದ್ಕೊಂಡ್ರು ಮರೆಯೋಕ್ಕಾಗ್ತಿಲ್ಲ. ಅವ್ರಿಗಂತೂ ತುಂಬ ಪ್ರೀತಿ ಅನ್ನೋದು ಜಾಸ್ತಿ ಅನ್ನೋದೇ ಇದೆ. ಸೊ ನೀವು ಅವರು ಸಿಕ್ಕಿರೋದು ಒಂದು ಅದೃಷ್ಟ ಅಂತ ಅವ್ರು ತಿಳ್ಕೊತಾ ಇದ್ದಾರೆ. ದ ಹೈ ಪ್ರೀಸ್ಟ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮಧ್ಯೆ ತುಂಬ ಅವ್ರ ಲೈಫಲ್ಲಿ ತುಂಬ ಸೀಕ್ರೆಟ್ಸ್ ಅನ್ನೋದೈತೆ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ತುಂಬ ಬುದ್ಧಿವಂತರು ಇರ್ಬೋದು, ಯಾವುದೇ ಒಂದು ಫೀಲಿಂಗ್ಸ್ನ ಶೇರ್ ಮಾಡಲ್ಲ ಅವರು ಆದಷ್ಟು ಬೇಗ. ಮತ್ತು ಯಾರಿಗೂ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ಸೀಕ್ರೆಟ್ಸ್ನ ಅವ್ರು ಯಾರಿಗೂ ಏನು ಹೇಳೋಲ್ಲ, ಎಲ್ಲ ಬಚ್ಚಿಟ್ಕೊತಾರೆ. ಸೊ ಅವರು ಟೈಮ್ ಬಂದಾಗ ಮಾತ್ರ ರಿವೀಲ್ ಮಾಡ್ತಾರೆ, ಇಲ್ಲಾಂದರೆ ಟೈಮ್ ಬಂದಾಗೂ ರಿವೀಲ್ ಮಾಡದೇ ಇರ್ಬೋದು. ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಒಂಥರ ಸೀಕ್ರೆಟ್ ವ್ಯಕ್ತಿ ಅಂತ ಹೇಳ್ಬೋದು. ಏನಂದರೆ ಅವರೊಂದು ಎಮೋಷ್ನಲ್ಲು, ಅವರು ಯಾವ ರೀತಿ ಕ್ಯಾರೆಕ್ಟರು, ಅವ್ರು ಜಾಸ್ತಿ ಮಾತಾಡೋದು ಕೂಡ ಇಲ್ಲ ಅನಿಸುತ್ತೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಯಾಕಂದರೆ ಅವರು ಮಾತಾಡಿದರೆ ನಿಮ್ಮ ಸೀಕ್ರೆಟ್ಸ್ ಎಲ್ಲ ಈಚೆಗಡೆ ಬಂದ್ಬಿಡುತ್ತಲ್ಲ. ಸೊ ಅದಕ್ಕೋಸ್ಕರನೇ ಅವರು ನಿಮಗೆ ಮೆಸೇಜು, ಕಾಲು, ಇನ್ಸ್ಟಾಗ್ರಾಮ್ ಮೆಸೇಜ್ ಏನು ಮಾಡ್ತಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಭಾಳ ಬುದ್ಧಿವಂತರಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಲೈಫಲ್ಲಿ ತುಂಬ ಸೀಕ್ರೆಟ್ಸ್ ಅನ್ನೋದೈತೆ. ಸೊ ಅದಕ್ಕೋಸ್ಕರ ಅವ್ರ ಲೈಫಲ್ಲಿರೋ ಅಂಥ ಯಾವುದೇ ಪ್ರಾಬ್ಲಮ್ಸ್ನ ಅವ್ರು ನಿಮಗೆ ಒಂದು ಹೇಳ್ತಾ ಇಲ್ಲ ಅಷ್ಟೇ. ಸೊ ನಿಮ್ಮನ್ನು ಅಷ್ಟೇ ಪೇಜ್ ಆಫ್ ಸಾರ್ಟ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಅಷ್ಟೇ, ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು ನಿಮ್ಮ ಬಗ್ಗೆನೂ ಅಬ್ಸರ್ವ್ ಮಾಡ್ತಾಯಿದ್ದಾರೆ, ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ದಾರೆ. ಸೊ ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ಅವ್ರು ತೊಂದರೆ ಕೊಟ್ಟಿದ್ದಕ್ಕೆ ಇವಾಗ ಅವ್ರ ಲೈಫ್ ಕೂಡ ಅವ್ರಿಗೆ ಕಷ್ಟ ಆಗಿದೆ. ಸೊ ಅವ್ರಿಗೆ ಎಲ್ಲ ಥರದ್ದು ಚೆನ್ನಾಗಿದ್ರೇನು ಇವಾಗ ಎಮೋಷ್ನಲ್ ಪ್ರೀತಿ ಅನ್ನೋದಿಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಸೊ ಅದರಿಂದ ಅವ್ರು ಹರ್ಟ್ ಆಗಿದ್ದಾರೆ. ಸೊ ಇವಾಗ ಅವ್ರಿಗೆ ಬೇರೆ ಕಡೆಯೂ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಎಮೋಷ್ನಲ್ ಪ್ರೀತಿ ಇಲ್ಲ, ಎಂಥದ್ದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅಷ್ಟೇ ಅವ್ರ ಫ್ಯಾಮ್ಲಿಯಲ್ಲೂ ಅವರು ಜಗಳ ಮಾಡ್ತಾ ಇರ್ಬೋದು, ರೇಗಾಡ್ತಾ ಇರ್ಬೋದು. ಸೊ ಅವ್ರ ಫ್ಯಾಮ್ಲಿ ಕೂಡ ಅಷ್ಟೇ ಇವಾಗ ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ತಿದ್ರು. ಯಾಕಂದರೆ ನೀವು ಪ್ರೀತಿಸಿದಂಥ ನಿಜವಾದ ಪ್ರೀತಿ ಅವ್ರಿಗೆ ಸಿಗ್ತಾಯಿಲ್ಲ, ಬರೀ ದುಡ್ಡನ್ನು ಸಂಪಾದನೆ ಮಾಡ್ತಾಯಿದ್ದಾರೆ ಅಷ್ಟೇ. ಬಟ್ ಆದರೆ ನಿಜವಾದ ಪ್ರೀತಿ ಅನ್ನೋದು ಸಿಗ್ತಾಯಿಲ್ಲ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದೇ ದುಡ್ಡು, ಆಸ್ತಿ ಅಲ್ಲ, ಒಂದು ನಿಜವಾದ ಪ್ರೀತಿ. ಸೊ ಅದು ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಲೈಫ್ ಇವಾಗ ತುಂಬ ಡಿಸ್ಟರ್ಬ್ ಆಗೋಯ್ತೆ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ನಿಮ್ಮ ಒಂದು ಪರಿಸ್ಥಿತಿ, ಅವರೊಂದು ಪರಿಸ್ಥಿತಿ ಈ ರೀತಿ ಐತೆ. ನೀವಿಬ್ಬರು ಆದಷ್ಟು ಬೇಗ ಒಂದಾಗಬೇಕಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಯಸ್ತಾ ಇದ್ದಾರೆ, ನೀವು ಕೂಡ ಅಷ್ಟೇ ಅದನ್ನೇ ಬಯಸ್ತಾ ಇದ್ದೀರಾ. ಸೊ ಇದು ನಿಮ್ಮಿಬ್ಬರ ಎನರ್ಜಿ. ಸೊ ನಿಮ್ಮ ಲೈಫ್ಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ ಅಷ್ಟೇ.